ಆಪರೇಷನ್ ಸಿಂಧೂರ ಕುರಿತು ನಿನ್ನೆ ಕೂಡ ಭಾರತದ ಸೇನಾಧಿಕಾರಿಗಳು ಸುದ್ದಿಗೋಷ್ಠಿಯನ್ನು ನಡೆಸಿದರು. ಸಾಕ್ಷ್ಯ ಸಮೇತ ಪಾಕಿಸ್ತಾನದ ಕೃತ್ಯವನ್ನ ಬಿಚ್ಚಿಟ್ಟಿದ್ದಾರೆ. ಪಾಕ್ಗೆ ನುಗ್ಗಿ ಭಾರತೀಯ ಸೇನೆ ಏನೆಲ್ಲ ಧ್ವಂಸ ಮಾಡಿದೆ, ಇನ್ನೊಂದ್ಸಲ ಭಾರತದ ಮೇಲೆ ಕಣ್ಣಿಟ್ರೆ ಹೇಗೆ ನುಗ್ಗಿ ಹೊಡಿತೀವಿ ಅನ್ನೋದಕ್ಕೆ ಸಾಕ್ಷಿ ಸಮೇತ ಎಚ್ಚರಿಕೆಯನ್ನು ರವಾನಿಸಿದ್ರು. ಏಪ್ರಿಲ್ 22 ಕಾಶ್ಮೀರದ ಪಹಲ್ಗಾಮ್ನಲ್ಲಿ 25 ಪ್ರವಾಸಿಗರು ಹಾಗೂ ಓರ್ವ ಸ್ಥಳೀಯ ಸೇರಿ 26 ಜನರನ್ನ ಉಗ್ರರು ಬಲಿ ತೆಗೆದುಕೊಂಡಿದ್ರು. ಇಂಥ ರಕ್ತಪಿಪಾಸು ಉಗ್ರರನ್ನ ಮಟ್ಟ ಹಾಕಿ ಪಾಕಿಸ್ತಾನಕ್ಕೆ ದೊಡ್ಡ ಪಾಠ ಕಲಿಸಲು ಮೋದಿ ದೊಡ್ಡ ಹೊಡೆತವನ್ನೇ ಕೊಟ್ಟಿದ್ದಾರೆ. ಕಳೆದ 3-4 ದಿನಗಳಿಂದಲೂ ಒಂದು ಕಡೆ ಏರ್ ಸ್ಟ್ರೈಕ್, ಇನ್ನೊಂದು ಕಡೆ ಪಾಕಿಸ್ತಾನವನ್ನ ಮೂಲೆಗುಂಪು ಮಾಡಲು ಪ್ಲಾನಿಂಗ್ ಮಾಡಲಾಗ್ತಿದೆ. ಆಪರೇಷನ್ ಸಿಂಧೂರ್ ಕದನ ವಿರಾಮದ ನಡುವೆಯೇ ಮುಂದೆ ತೆಗೆದುಕೊಳ್ಳಬೇಕಾದ ತೀರ್ಮಾನಗಳ ಬಗ್ಗೆಯೇ ಪ್ರಧಾನಿ ಮೋದಿ ಚರ್ಚೆ ನಡೆಸಿದ್ರು. ಡಿಜಿಎಂಒಗಳ ಸಭೆಯಲ್ಲಿ ಭಾರತದ ನಿಲುವಿನ ಬಗ್ಗೆ ಸಮಾಲೋಚನೆ ಮಾಡಲಾಗಿತ್ತು. ಪಾಕಿಸ್ತಾನದ ನೆಲಕ್ಕೆ ನುಗ್ಗಿ ಹೋಗಿ ಶತ್ರುಗಳ ಕೋಟೆಯನ್ನೇ ಧ್ವಂಸಗೈದು ಉಗ್ರ ಸಂಹಾರ ನಡೆಸಿ ಬಂದಿದ್ದು ಭಾರತ ಮಾತೆಯ ವೀರಪುತ್ರರು. ಪಾಕಿಸ್ತಾನದ ನೆಲಕ್ಕೆ ನುಗ್ಗಿ ರುದ್ರತಾಂಡವ ನಡೆಸಿ ಶತ್ರು ಸಂಹಾರ ಯಾಗ ಮಾಡಿ 100ಕ್ಕೂ ಹೆಚ್ಚು ರಕ್ತಬೀಜಾಸುರರ ಬಲಿ ಕೊಟ್ಟು ಬಂದಿದ್ರು. ಅದೇ ವಿಡಿಯೋವನ್ನ ಭಾರತೀಯ ಸೇನಾಪಡೆಗಳ ಸೇನಾಧಿಕಾರಿಗಳು ರಿಲೀಸ್ ಮಾಡಿದ್ರು. ಅಷ್ಟೇ ಅಲ್ಲ, ಬಾಯಿ ಬಿಟ್ರೆ ಭಾರತದಲ್ಲೂ ಧೂಮ್ ಧಮಾಕ ಮಾಡಿದ್ದೀವಿ ಅಂತ ಸುಳ್ಳಿನ ಪುರಾಣಗಳನ್ನೆಲ್ಲ ಪೋಣಿಸಿ ಸೋಷಿಯಲ್ ಮೀಡಿಯಾಗೆ ಹಾಕ್ತಿದ್ದ ಪಾಕಿಸ್ತಾನಕ್ಕೆ ತಿರುಗೇಟು ಕೊಟ್ರು. ಭಾರತೀಯ ಸೈನಿಕರು ಪಾಕ್ ನೆಲದಲ್ಲಿ ಆಡಿದ ದೀಪಾವಳಿ ಹಬ್ಬ ಹೇಗಿತ್ತು, ಪಾಕಿಸ್ತಾನದವರು ಹಾರಿಸಿದ ಮದ್ದುಗುಂಡು, ಶೆಲ್ಗಳು, ಕ್ಷಿಪಣಿಗಳು, ಡ್ರೋನ್ಗಳನ್ನ ಹೇಗೆ ಹೊಡೆದು ಹಾಕಿದ್ದೀವಿ ಅನ್ನೋದಕ್ಕೂ ಸಾಕ್ಷ್ಯಗಳನ್ನ ಕೊಟ್ರು. ಭಾರತದ ಯಾವ ವಾಯುನೆಲೆಯನ್ನು ಪಾಕಿಸ್ತಾನ ಮುಟ್ಟಲು ಬಿಟ್ಟಿಲ್ಲ ಅನ್ನೋದಕ್ಕೆ ಮಲ್ಟಿಲೇಯರ್ ಏರ್ ಡಿಫೆನ್ಸ್ ಫೋಟೋ ರಿಲೀಸ್ ಮಾಡಿದ್ರು. ಭಾರತದ ರಡಾರ್ಗಳು ಶತ್ರುಗಳ ವಿರುದ್ಧ ಹೇಗೆ ಕೆಲಸ ಮಾಡ್ತಿವೆ, ಯಾವ್ಯಾವ ರೀತಿ ಇದೆ ಅನ್ನೋ ಫೋಟೋಗಳು, ಏರ್ ಕಮಾಂಡ್ ಕಚೇರಿ ಒಳಗೆ ಹೇಗೆ ಕೆಲಸ ಮಾಡಲಾಗುತ್ತದೆ ಹಾಗೂ ಸಿಬ್ಬಂದಿ ಹೇಗಿದ್ದಾರೆ ಅನ್ನೋ ಫೋಟೋಗಳನ್ನು ಜನರ ಮುಂದಿಟ್ಟು ಎಂಥದ್ದೇ ಕಠಿಣ ಜಾಗಗಳಿರಲಿ ಭಾರತಕ್ಕೆ ಮಿಸೈಲ್ ಹಾರಿಸುವ ಶಕ್ತಿ ಇದೆ ಅನ್ನೋ ಫೋಟೋಗಳನ್ನ ರಿಲೀಸ್ ಮಾಡಿ ಪಾಕಿಸ್ತಾನಕ್ಕೆ ಎಚ್ಚರಿಕೆ ರವಾನಿಸಿದ್ರು. ಆಪರೇಷನ್ ಸಿಂಧೂರ್ ವೇಳೆ ಶತ್ರುಗಳ ನೆಲವನ್ನ ಹೇಗೆ ಧ್ವಂಸ ಮಾಡಲಾಗಿತ್ತು, ಆಪರೇಷನ್ ಸಿಂಧೂರ್ ಬಳಿಕ ಪಾಕ್ ಕ್ಷಿಪಣಿಗಳನ್ನ ಹೇಗೆ ಆಕಾಶ ಮಿಸೈಲ್ ವಾಹಕ ಹೊಡೆದು ಹಾಕ್ತು ಅನ್ನೋದಕ್ಕೆ ಸಾಕ್ಷ್ಯ ಇಟ್ರು. ಇನ್ನು ಪಾಕಿಸ್ತಾನ ಭಾರತದ ಮೇಲೆ ದಾಳಿ ಮಾಡಲು ಚೀನಾ ಮಿಸೈಲ್ಗಳನ್ನ ಬಳಸಿದ್ದನ್ನೂ ಸೇನೆ ಪತ್ತೆ ಮಾಡಿದೆ. PL-15 ವಾಯು ಕ್ಷಿಪಣಿಯ ಅವಶೇಷಗಳು ಚೀನಾದ್ದು ಅಂತ ಪತ್ತೆ ಮಾಡಿದೆ. ಹಾಗೆ ಟರ್ಕಿ ದೇಶ ಪಾಕಿಸ್ತಾನಕ್ಕೆ ಕೊಟ್ಟ ಇಹಾ ಮತ್ತು ಸಾಂಗಾ ಡ್ರೋನ್ ಅನ್ನೋದನ್ನು ಸಾಕ್ಷಿ ಸಮೇತ ದೇಶದ ಮುಂದಿಟ್ರು. Some of the results achieved in countering the enemy threat vectors over the last week are now being shown on the screen. Is the probable enemy PL-15 missile, which is of Chinese origin. This missile has missed its target, and you can see the pieces now which are available with us. Another weapon system or weapon which was found was the long-range rocket, the pieces of which you can now see on the screen. We have talked about the loiter munitions and the unmanned aerial systems, and here are some of the glimpses of those systems which we have brought down. With the right undercarriage or the wheel you can see is the Yeeha system, which is of Chinese origin with Pakistan. You can see some quadcopters and you can see one odd Sonka drone hanging by the wire. All these have been brought down by our trained crew and air defense systems. The numerous waves of drones and unmanned combat area vehicles employed by Pakistan were also thwarted by the indigenously developed soft and hard kill counter US systems and the well-trained Indian air defense personnel. ಇನ್ನು ಭಾರತೀಯ ವಾಯುಪಡೆ ಪಾಕಿಸ್ತಾನಕ್ಕೆ ನುಗ್ಗಿ 13 ಕಡೆ ಧ್ವಂಸಗೈದು ಬಂದಿರೋದಕ್ಕೆ ಸಾಕ್ಷಿಯಾಗಿರುವ ಫೋಟೋ, ಕೆಂಪು ಬಣ್ಣದಲ್ಲಿ ಮಾರ್ಕ್ ಮಾಡಿರೋ ಜಾಗಗಳೇ ಪಾಕಿಸ್ತಾನದ ವಾಯುನೆಲೆಗಳು, ರಡಾರ್ ಘಟಕಗಳು ಅಂತಾನೂ ಸೇನಾಧಿಕಾರಿಗಳು ವಿವರಣೆ ಕೊಟ್ಟರು. ಪಾಕಿಸ್ತಾನದ ನೂರ್ ಖಾನ್ ವಾಯುನೆಲೆಯನ್ನ ಉಡಾಯಿಸಿದ್ದಕ್ಕೆ ವಿಡಿಯೋ ಸಾಕ್ಷಿ ಕೊಟ್ಟರು. ರಹೀಮ್ ಯಾರ್ ಖಾನ್ ವಾಯುನೆಲೆಯಲ್ಲಿ 40 ಅಡಿ ಗುಂಡಿ ಬಿದ್ದಿರೋ ವಿಡಿಯೋವನ್ನ ನ್ಯೂಸ್ ಚಾನೆಲ್ಗಳೇ 3 ದಿನಗಳ ಹಿಂದೆಯೇ ಬಿತ್ತರಿಸಿದ್ವು. ಇದು ಮಾಧ್ಯಮಗಳಿಂದಲೇ ನಮಗೆ ಸಿಕ್ಕಿರುವ ವಿಡಿಯೋ ಅಂತಾನೂ AK ಭಾರತಿ ವಿವರಿಸಿದ್ರು. ಏರ್ ಮಾರ್ಷಲ್ AK ಭಾರತಿ ಬಳಿಕ ಮಿಲಿಟರಿ ಆಪರೇಷನ್ ಡೈರೆಕ್ಟರ್ ಜನರಲ್ ರಾಜೀವ್ ಘಾಯ್
ಉಗ್ರರು ನಾಗರಿಕರನ್ನ ಟಾರ್ಗೆಟ್ ಮಾಡಿದ್ದಾರೆ ಅನ್ನೋದಕ್ಕೆ ಸಾಕ್ಷಿ ಕೊಟ್ಟರು. 2024ರಲ್ಲಿ ಜಮ್ಮುವಿನ ಶಿವಮಂದಿರಕ್ಕೆ ಹೋಗ್ತಿದ್ದ ಪ್ರವಾಸಿಗರ ಬಸ್ಸನ್ನ ತಡೆದು ಜನರನ್ನ ಕೊಂದಿದ್ದ ಫೋಟೋಗಳು, ಜೊತೆಗೆ ಪಹಲ್ಗಾಮ್ನಲ್ಲೂ ಮುಗ್ಧ ಜನರನ್ನ ಟಾರ್ಗೆಟ್ ಮಾಡಿ ಹತ್ಯೆಗೈದಿದ್ದರು ಅಂತಾನೂ ವಿವರಿಸಿದ್ರು. ಇಷ್ಟೇ ಅಲ್ಲ, ಪಹಲ್ಗಾಮ್ ದಾಳಿ ಬಳಿಕ ಉಗ್ರರ ಪಾಪದ ಕೊಡ ತುಂಬೋಗಿದೆ ಅಂತಾನು ಆಪರೇಷನ್ ಸಿಂಧೂರ್ ನಿಂತಿಲ್ಲ ಅಂತ ಸಂದೇಶನೂ ರವಾನಿಸಿದ್ರು. कि पिछले कुछ सालों में आतंक की गतिविधियों का कैरेक्टर जो है उसमें कुछ बदलाव आ रहा था. अब हमारी मिलिट्री के साथ साथ मासूम सिविलियंस जो कि अपना बचाव करने में विफल थे, उन पर भी हमले हो रहे थे. 2024 में जम्मू सेक्टर में शिवखोरी मंदिर को जाते हुए यात्री और इस साल अप्रैल में पहलगाम में मासूम पर्यटक इस खतरनाक ट्रेंड के विशेष उदाहरण हैं. पहलगाम तक पाप का ये घड़ा भर चुका था. ಅಂದಹಾಗೆ ಪಾಕಿಸ್ತಾನ ಸೈನಿಕರು ಉಗ್ರರನ್ನ ಮುಂದೆ ಬಿಟ್ಟು ಭಾರತೀಯರನ್ನ ಟಾರ್ಗೆಟ್ ಮಾಡಿದ್ದಾರೆ ಅನ್ನೋದಕ್ಕೂ ಸೇನೆ ಸಾಕ್ಷಿ ಕೊಟ್ಟಿದೆ. ಭಯೋತ್ಪಾದಕರನ್ನ ಕದನದಲ್ಲಿ ಮಧ್ಯಪ್ರವೇಶಕ್ಕೆ ಆಯ್ಕೆ ಮಾಡಿಕೊಂಡಿದೆ. ಪಾಕಿಸ್ತಾನದ ಸೈನಿಕರು ಉಗ್ರರನ್ನ ಮುಂದೆ ಬಿಟ್ಟಿದ್ದು ವಿಷಾದಕರ ಅಂತಾನೂ ಆಕ್ರೋಶ ಹೊರಹಾಕಿದ್ರು. ಪಾಕಿಸ್ತಾನದ ಮೇಲೆ ದಾಳಿ ಮಾಡೋಕೆ ಮತ್ತೆಂದೂ ಮೇಲೇಳದಂತೆ ಹೊಡೆದು ಹಾಕಲು ನಾವು ರೆಡಿ ಅಂತ ಭಾರತೀಯ ನೌಕಾದಳ ನಾಯಕ ವೈಸ್ ಅಡ್ಮಿರಲ್ ಎಎನ್ ಪ್ರಮೋದ್ ಎಚ್ಚರಿಕೆ ಕೊಟ್ಟರು. ಅದು ಸಾಕ್ಷಿ ಸಮೇತ. ಸಮುದ್ರ ನೌಕಾದಳ ಹೇಗೆ ಸಜ್ಜಾಗಿ ನಿಂತಿದೆ, ಎಂಥದ್ದೇ ಸಂದರ್ಭವಿರಲಿ, ಎಂಥದ್ದೇ ಸಮಯವಿರಲಿ, ಹಗಲಾಗಲಿ ರಾತ್ರಿ ಆಗಲಿ ದಾಳಿ ನಡೆಸಲು ನೌಕಾಪಡೆ ರೆಡಿಯಾಗಿದೆ ಅಂತ ಫೋಟೋಗಳನ್ನು ರಿಲೀಸ್ ಮಾಡಿದ್ರು. Effectively using multiple sensors and inputs, we are maintaining continuous surveillance to degrade or neutralize threats as they emerge or manifest to ensure targeting at extended ranges. All these are conducted under the umbrella of a comprehensive and effective layered fleet air defense mechanism that caters for all threats, be it drones or high-speed missiles or aircraft, both fighters as well as surveillance aircraft. Any aerial target that attempts to penetrate this bubble is detected and identified using various techniques and technologies, affording quick and clear distinction between commercial, neutral and hostile aircraft or flying objects at ranges in excess of the anticipated attack. ಅಖಾಡಕ್ಕಿಳಿದ ಮೇಲೆ ಶತ್ರುಗಳ ಸಂಹಾರ ಬಿಟ್ಟರೆ ಬೇರೆ ಏನೂ ಗೊತ್ತಿಲ್ಲ ಅನ್ನೋದು ಇವತ್ತು ಸೇನಾಧಿಕಾರಿಗಳು ಕೊಟ್ಟ ಸಂದೇಶ. ಮೊನ್ನೆವರೆಗೂ ಪಾಕಿಸ್ತಾನದ ಮಿಲಿಟರಿ ಅಧಿಕಾರಿಗಳು ಸಾಕ್ಷಿನೇ ಕೊಡದೆ ಸುದ್ದಿಗೋಷ್ಠಿ ಮಾಡಿ ಬಿಟ್ಟಿ ಬಿಲ್ಡಪ್ ತಗೊಳ್ತಿದ್ರು. ಆದರೆ ನಮ್ಮ ಸೇನಾಧಿಕಾರಿಗಳು ಸಾಕ್ಷಿ ಸಮೇತ ನಮ್ಮ ಸೇನಾಪಡೆಗಳ ಶಕ್ತಿಯನ್ನ ಸಾಬೀತು ಮಾಡಿದ್ದಾರೆ. ಮತ್ತೆ ಬಾಲ ಬಿಚ್ಚಿದ್ರೆ ಹಿಂಗೆಲ್ಲ ಅಟ್ಟಾಡಿಸಿ ಹೊಡಿತೀವಿ, ಯಾವ್ಯಾವ ಅಸ್ತ್ರಗಳನ್ನ ಬಳಸ್ತೀವಿ ಅಂತ ಬಹಿರಂಗವಾಗಿ ತೋರಿಸಿ ವಾರ್ನಿಂಗ್ ಕೊಟ್ಟು ಜಗತ್ತಿಗೂ ಹೊಸ ಸಂದೇಶ ರವಾನಿಸಿದ್ದಾರೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.